7,35,00,000 ದುಡ್ಡನ್ನು ಅವರ ಅಕೌಂಟ್ ಆಗಿತ್ತು ಸರ್. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೂ ಹೋಗ್ತಾರೆ. ಸರ್ಕಾರಿ ಶೈಕ್ಷಣಿಕ ಸಂಸ್ಥೆ ಮಾಲೀಕತ್ವ ಕೊಡುವಂಥ ವ್ಯವಸ್ಥೆ ಮಾಡ್ಕೊಬೇಕು. ಅದನ್ನು ಪಂಚಾಯತ್ 10 ಕೊಡ್ತಾ ಇದೆ ಸರ್. ಈಗ ಇದಕ್ಕೆ ಸಪೋರ್ಟ್ ರೈತರಿಗೆ ಅನುಕೂಲ ಆಗುತ್ತೆ. ಅದನ್ನು ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೊರಗಡೆ ಬರೋದಂತ ಮಾಡಿಸಿ ಎಲ್ಲ ಕಡೆ ರಾತ್ರಿ ಮಾಡಿಸಿ ಸ್ವಲ್ಪ ಎಕ್ಸ್ಟೆನ್ಸಿವ್ ಮಾಡಿಸಿ ಇದನ್ನ ಏನು ಟ್ರೈ ಮಾಡಿ ಜೀ ಫಾರೆಸ್ಟ್ ಅಲ್ಲೂ ಮಾಡಿಸಿ ಹೆಚ್ಚೆಲ್ಲ ಹೊರಗಡೆ ಇದರಲ್ಲಿ ಮತ್ತೆ ಊಟಗಳಲ್ಲಿ ಉಚಿತವಿಲ್ಲ, ನಿಮ್ಮ ಬೆಳೆಗಳಿದೆ, ಸಬ್ ಸ್ಟ್ಯಾಂಡರ್ಡ್ ಫುಡ್ ಕೊಡ್ತಿದ್ದಾರೆ. ಇದೆಲ್ಲ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನ ಈಗ ಯಾರು ಸಂಬಂಧಪಟ್ಟ ಮತ್ತೆ ಸೆಕೆಂಡ್ ಕೇಸ್ ಹಾಕಿಸಿ ನೀವು ಸಾರ್ವಜನಿಕರ ಕಳೆದು ರಿಸರ್ವೇಷನ್ನಲ್ಲಿ ಮಾಡಿ ಇದೇನೋ ಶಾಲಾ ಮಕ್ಕಳಿಗೆ ಅದರ ಏನೇ ಕ್ರಮ ಮಾಡ್ತೀರಿ ಅಂತ ನನಗೆ ಗೊತ್ತಾಗ್ತದೆ. ಕೊಡುವಂಥದ್ದು ಮಕ್ಕಳಿಗೆ ಅವ್ರಿಗೆ ಪ್ರೀತಿಯಾದ ಗಿಡಗಳನ್ನ ತೊಗೊಂಡು ಕೊಡುವಂಥದ್ದು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾನು ಸರ್ಕಾರಿ ಶಾಲೆಗಳಿಂದ ರಸ್ತೆಗಳಿಂದ ಎಲ್ಲ ಕಡೆ ಮಾಡಿದ್ದೀನಿ. ಮತ್ತು ದೇವಸ್ಥಾನ, ಮಸೀದಿ, ಚರ್ಚು ಎಲ್ಲರಿಗೂ ಸಹ ನಾನು ಗಿಡಗಳನ್ನು ಕೊಡೋದು, ಗಿಡಗಳನ್ನು ನೆಡುವಂಥದ್ದು ನಾನು ಮಾಡ್ತಾ ಬರ್ತಾಯಿದ್ದೀನಿ. ಸೊ ಹೆಚ್ಚಾಗಿ ಪ್ರಾಣಿ ಪಕ್ಷಿ ಬಗ್ಗೆ ನನಗೆ ಭಾಳ ಅಪಾರಿ ಕಾಳಜಿ ಇದೆ ನನಗೆ. ಯಾಕೆ ಅಂತಂದರೆ ಗಿಡ ನಾವು ಮರ ಹಾಕಿದ್ರೆ ನಮಗೆ ಕೊಡುವಂಥ ಆಮ್ಲಜನಕ ಜೊತೆಯಲ್ಲಿ ಎಷ್ಟೋ ಪ್ರಾಣಿಗಳು ಬದುಕ್ತವೆ, ಅದಕ್ಕೆ ನೆರಳು ಕೊಡ್ತದೆ, ಆಹಾರ ಕೊಡ್ತವೆ. ಎಷ್ಟೋ ಪ್ರಾಣಿಗಳು, ಎಷ್ಟೋ ಪಕ್ಷಿಗಳು ಆ ಮರ ಗಿಡಗಳಿಂದ ಬದುಕ್ತದೆ. ಹಾಗಾಗಿ ಅವಕ್ಕೆಲ್ಲ ಬದುಕೋಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಯಥೇಚ್ಛ ಗಿಡಗಳನ್ನು ಇಟ್ಕೊಂಡು ನಾನು ಈ ಪರಿಸರ ಪ್ರೇಮನ ಅತಿ ಹೆಚ್ಚು ನಾನು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆಯೇ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಇನ್ನೂ ಹಲವಾರು ಮಂತ್ರಿಗಳು ಸೇರಿ ನನಗೆ ರಾಜ್ಯದ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಪುರಸ್ಕಾರವನ್ನು ಮಾಡಿದ್ದಾರೆ. ಇನ್ನೂ ಹಲವಾರು ಸಂಘ ಸಂಸ್ಥೆಯವರು ನನಗೆ ಫೋನ್ ಮಾಡಿ ನನಗೆ ಮೆಚ್ಚುಗೆಯನ್ನು ಕೊಡ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ.